ಮಳೆ ಇಲ್ಲದೆ ನೊಂದು ಬೆಂದ ಕಾಳೂರಿನ ಮಂದಿ. ಹವಾಮಾನ ಇಲಾಖೆಯಿಂದ ಮತ್ತೆ ಒಂದಿಷ್ಟು ಮುನ್ಸೂಚನೆಯನ್ನ ಕೊಡಲಾಗ್ತಾ ಇದೆ, ಬ್ಯಾಡ್ ನ್ಯೂಸ್ ಅನ್ನ ಕೊಡಲಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಮಳೆ ಇಲ್ಲದೆ ನೊಂದು ಬೆಂದಂತ ಕಾಳೂರಿನ ಮಂದಿ. ಹವಾಮಾನ ಇಲಾಖೆಯಿಂದ ಮತ್ತೆ ಬ್ಯಾಡ್ ನ್ಯೂಸ್ ನೋಡಿ. ಕಳೆದ ಕೆಲ ದಿನಗಳಿಂದಲೂ ಕೂಡ ಬಾರದ ಮಳೆ ಬಾರದೆ ಕಂಗಾಲಾಗಿದ್ರು. ಮುಂದಿನ 24 ಗಂಟೆಯೂ ಮೋಡ ಕವಿದ ವಾತಾವರಣ, ಆದರೆ ಮಳೆ ಇಲ್ಲ. ಕೆಲವೆಡೆ ಮೋಡ ಕವಿದ ವಾತಾವರಣ, ಮಳೆ ಬರಲ್ಲ. ಕೆಲವೆಡೆ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿಯ ಸಾಧ್ಯತೆ ಇದೆ. ತಾಪಮಾನ ಗರಿಷ್ಠ 34 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್. ಇಂದು ಬೆಂಗಳೂರಿನಲ್ಲಿ ಗರಿಷ್ಠ 33.6 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 20.8 ಡಿಗ್ರಿ ಸೆಲ್ಸಿಯಸ್ ತಾಪಮಾನ. 48 ಗಂಟೆಗಳ ಕಾಲ ಎಲ್ಲೂ ಮಳೆ ಇಲ್ಲ ಎಂದ IMD. ಭಾಗಶಃ ಮೋಡ ಕವಿದ ವಾತಾವರಣ ಕಂಟಿನ್ಯೂ ಆಗಿರುತ್ತೆ, ಬಟ್ ಮಳೆ ಬರಲ್ಲ. ವರುಣಾರ್ಭಟದ ಬ್ಯಾಡ್ ನ್ಯೂಸ್ ಕೊಟ್ಟ IMD. ಮಳೆ ಇಲ್ಲದೆ ನೊಂದು ಬೆಂದ ಕಾಳೂರಿಗೆ ಇದೀಗ ಮತ್ತೆ ಟೆನ್ಷನ್ ನೋಡಿ. ಮೋಡ ಕವಿದ ವಾತಾವರಣ ಇರುತ್ತೆ, ವಾತಾವರಣ ಗಮನಿಸ್ತಿದ್ರೆ ಮಳೆ ಬಂದ್ಬಿಡುತ್ತೇನಪ್ಪ, ಮಳೆ ಬರುವಂಥ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಈ ರೀತಿಯಾಗಿ ಮೋಡ ಕವಿದಂಥ ವಾತಾವರಣ ಇದೆ ಅಂತ. ಬಟ್ ಈಗ ಇತ್ತೀಚೆಗೆ ಕೆಲವೊಂದು ಕಡೆ ಮಳೆ ಆಯಿತು, ಕೆಲವೊಂದು ಕಡೆ ಬೇಕಾದಷ್ಟು ಮಳೆ ಆಯಿತು. ಬಟ್ ಎಲ್ಲ ಭಾಗಕ್ಕೂ ಆ ರೀತಿಯಾದಂಥ ಮಳೆ ಆಗಿಲ್ಲ. ಈ ಬೆಳಗಾವಿ ಜಿಲ್ಲೆ, ಮಹಾರಾಷ್ಟ್ರ ಭಾಗ, ಇತ್ತ KRS ಡ್ಯಾಮ್ ಆಗಿರ್ಬೋದು, ಇತ್ತ ತುಂಗಭದ್ರಾ ನದಿ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ಕಬಿನಿ ಆಗಿರ್ಬೋದು, ತುಂಬಿದೆ. ಬಟ್ ಎಲ್ಲ ಭಾಗಕ್ಕೂ ಕೂಡ ಇದರಿಂದ ಮಳೆ ಆಗಿಲ್ಲ. ತಾಪಮಾನ ಹೆಚ್ಚಾಗಿದೆ, ತಾಪಮಾನ ಇದೆ. ಬೆಂಗಳೂರಿನಲ್ಲೂ ಕೂಡ ಇತ್ತೀಚೆಗೆ ಗಮನಿಸ್ತಾ ಇದ್ವಿ ತಾಪಮಾನ ಎಷ್ಟು ಮಟ್ಟಿಗೆ ಹೋಗ್ತಾ ಇದೆ ಅಂತ. ಬಟ್ ಮೋಡ ಕವಿದ ವಾತಾವರಣವನ್ನು ಗಮನಿಸ್ತೀವಿ, ಆದರೆ ಮಳೆ ಬರಲ್ಲ. ಈ ರೀತಿ ಆಗ್ತಾ ಇದೆ. ಸೊ ಒಂದು ರೀತಿ ಜೂಜಾಟ ಮಳೆದು ಆ ರೀತಿಯಾಗಿ ಆಗ್ತಾ ಇರುವಂಥದ್ದು. ಸೊ ಹೀಗಾಗಿ ರೈತರಿಗೂ ಕೂಡ ಕಂಗಾಲು. ಯಾಕಂದರೆ ಮಳೆ ಇಲ್ಲ ಅಂತ ಅಂದರೆ ಏನು ಮಾಡೋದಪ್ಪ, ಆಗ್ಬಿಡುತ್ತೇನೋ. ಮಳೆ ಸುರಿತಾ ಇದೆಯಲ್ಲ, ಏನು ಒಂದು ವಾರ 12 ದಿನದವರೆಗೆ ಒಂದು ಮಳೆ ಆಯ್ತಲ್ಲ, ಅದನ್ನು ಗಮನಿಸಿದಾಗ ನಮಗನ್ನಿಸ್ತು, ಓಕೆ ಇದೇ ರೀತಿಯಾಗಿ ಮಳೆ ಆಗ್ತಾ ಇದೆ, ಜಲಪಾತಗಳೆಲ್ಲ ತುಂಬ್ತಾ ಇದ್ದಾವೆ, ಒಂದು ಒಳ್ಳೆ ಸಿಹಿ ಸುದ್ದಿ. ಸೊ ರೈತರಿಗೆಲ್ಲ ಬಿತ್ತನೆ ಮಾಡಿರ್ತಾರೆ ಆಲ್ರೆಡಿ, ಅವರಿಗೆ ಅನುಕೂಲ ಆಗುತ್ತೆ ಬೆಳೆಗಳು ಬೆಳೆಯೋದಕ್ಕೆ. ಇನ್ನು ವಾರ್ಷಿಕ ಬೆಳೆಗಳನ್ನು ಬೆಳ್ಕೋಬೋದು, ಹಲವಾರು ರೀತಿಯಾದಂಥ ಬೆಳೆಗಳನ್ನು ಬೆಳ್ಕೋಬೋದು, ಇದರಿಂದ ಏನು ಸಮಸ್ಯೆ ಆಗಲ್ಲ ಅಂತ. ಬಟ್ ಈಗ ನಡೀತಾ ಇರುವಂಥ ಸಿಚುವೇಶನನ್ನು ನೋಡಿದ್ರೆ, ಹವಾಮಾನ ಇಲಾಖೆ ಈಗ ಕೊಡ್ತಾ ಇರುವಂಥ ಮುನ್ಸೂಚನೆಗಳನ್ನು ನೋಡಿದ್ರೆ ಒಂದು ಕಡೆ ಭಯ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಬರಗಾಲ ಬಂದ್ಬಿಡುತ್ತೇನೋ ಅಂತ. ಸೊ ಮೋಡ ಕವಿದ ವಾತಾವರಣ ಇದೆ, ಬಟ್ ಮಳೆ ಇರಲ್ಲ, ಕ್ಲೌಡಿ ಆಗಿರೋದನ್ನ ನೋಡಿಕೊಂಡು ಮಳೆ ಆಗುತ್ತೆ ಅನ್ಕೋಬೋದು, ಬಟ್ ಮಳೆ ಆಗಲ್ಲ. ಇನ್ನು ಗಾಳಿ ಸಹಿತ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂಥದ್ದು ಅಂತ ಅಂದರೆ, ಈಗ ಮೋಡ ಕವಿದ ವಾತಾವರಣ ಇದ್ದರೂ ಗಾಳಿ ಬೀಸ್ತು ಅಂತ ಅಂದರೆ ಮಳೆ ಬರೋದಿಲ್ಲ ಅಲ್ಲಿ. ಸೊ ಈ ರೀತಿಯಾದಂಥ ಸಿಚುವೇಶನ್, ಇಷ್ಟೊಂದು ಗಾಳಿ ಬೀಸ್ತಾ ಇದೆ, ಮಳೆ ಏನು ಬರೋದಿಲ್ಲ, ಮೋಡನೆಲ್ಲ ಸರಿಸ್ಕೊಂಡು ಹೋಗ್ಬಿಡುತ್ತಪ್ಪ ಈ ಗಾಳಿ, ಹೀಗೆ ಮಾತಾಡ್ಕೊಳ್ತಾರೆ ನಮ್ಮ ಹಳ್ಳಿ ಕಡೆ ಎಲ್ಲ ನೋಡಿದಾಗ. ಯಾಕೆ ಅಂತ ಅಂದರೆ ಆ ರೀತಿಯಾಗಿ ಗಾಳಿ ಇದೆ ಅಂತ ಅಂದರೆ ಮಳೆ ಬರುವಂಥ ಸಾಧ್ಯತೆ ತುಂಬ ಕಮ್ಮಿ ಆಗಿರುತ್ತೆ ಅನ್ನೋದು ಊಹಿಸ್ಕೊಳ್ತಾರೆ. ಯಾಕಂದರೆ ರೈತರಿಗಿಂತ ದೊಡ್ಡ ವಿಜ್ಞಾನ ಇಲ್ಲ ಆ ರೀತಿಯಾದಂಥ ಸಿಚುವೇಶನ್ಸು. ಹಾಗಾಗಿ ಜನ ಸ್ವಲ್ಪ ಕಂಗಾಲಾಗಿದ್ದಾರೆ.